ಇನ್ನು ಕೈ ಬಂಡಾಯದ ವಿಚಾರವಾಗಿ ಏರ್ಪೋರ್ಟ್ನ ತಾಜ್ ಹೋಟೆಲ್ನಲ್ಲಿ ಬಿಗ್ ಮೀಟಿಂಗ್. ಇತ್ತ 40 ನಿಮಿಷಗಳ ಕಾಲ ಹಿರಿಯ ನಾಯಕರು ಮಹತ್ವದ ಸಭೆಯನ್ನ ನಿಗದಿ. ಜೊತೆಗೆ ಸರ್ಕಾರಕ್ಕೆ ಎದುರಾದಂತಹ ಕಂಟಕ ನಿವಾರಣೆಗೆ ಹೈಕಮಾಂಡ್ ತಂತ್ರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಐಎ ಮತ್ತೆ ವಿಐಪಿ ಸಂಬಂಧಪಟ್ಟಂತೆ ಮುನಿಯಪ್ಪ ಮುನಿಸನ್ನ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಅವರನ್ನ ತಣಿಸಲು ಈಗ ಸುರ್ಜೇವಾಲಾ ಅವರು ಹರಸಾಹಸವನ್ನು ಪಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಪುಟದ ಫೈಟ್ಗೆ ಏನು ಈಗ ಫೈಟ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಕೈ ಬಂಡಾಯ ಶಮನಕ್ಕೆ ಸ್ವತಃ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾ ಇರೋದು ಏರ್ಪೋರ್ಟ್ನ ತಾಜ್ ಹೋಟೆಲ್ನಲ್ಲಿ ಬಿಗ್ ಮೀಟಿಂಗಿಗೆ ಈಗ ತಯಾರಿಯನ್ನ ಮಾಡ್ಕೊಂಡಿರೋದು. 40 ನಿಮಿಷಗಳ ಕಾಲ ಹಿರಿಯ ನಾಯಕರ ಜೊತೆ ಮಹತ್ವದ ಸಭೆಯನ್ನ ಮಾಡಬೇಕು ಅಂತೇಳಿ ನಿಗದಿಯನ್ನ ಮಾಡಲಾಗಿದೆ. ಸರ್ಕಾರಕ್ಕೆ ಎದುರಾದಂತಹ ಕಂಟಕ ಏನಿದೆ ಅದನ್ನ ನಿವಾರಣೆ ಮಾಡಬೇಕು ಅಂತೇಳಿ ಈಗ ಹೈಕಮಾಂಡ್ ಒಂದು ತಂತ್ರವನ್ನ ರೂಪಿಸ್ಕೊಳ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಐಎ ಮತ್ತು ವಿಐಪಿ ಏನು ಲಾಡ್ಜ್ನಲ್ಲಿ ಹೈಡ್ರಾಮಾವೇ ನಡೆಯೋದಕ್ಕೆ ರೆಡಿ ಆಗ್ತಾ ಇರೋದು. ಮುನಿಯಪ್ಪ ಮುನಿಸನ ಮಾಡ್ಕೊಂಡಿರೋದು ಒಂದ್ ಕಡೆ, ಅವರನ್ನ ತಣಿಸ್ಬೇಕು ಅಂತೇಳಿ, ಅವರನ್ನ ಸಮಾಧಾನ ಪಡಿಸ್ಬೇಕು ಅಂತೇಳಿ ಇತ್ತ ಸುರ್ಜೇವಾಲಾ ಅವರು ಒಂದು ಸಂಧಾನದ ಸೂತ್ರವನ್ನ ಈಗ ಹೊರಡಿಸಿರೋದು. ಸಂಪುಟದ ಫ್ಲೈಟ್ಗೆ ಏರ್ಪೋರ್ಟ್ನಲ್ಲಿಯೇ ಮುಕ್ತಿ ಹಾಡಲು ಪ್ಲಾನ್ ಅನ್ನು ಕೂಡ ಮಾಡಿಕೊಡ್ಲಾಗಿದೆ. ಇತ್ತ ಖಾತೆ ಹಂಚಿಕೆ ಬಿಕ್ಕಟ್ಟಿನಲ್ಲಿ ತೀವ್ರತೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಅಲರ್ಟ್ ಆದಂತಹ ರಾಘ ಮತ್ತು ಖರ್ಗೆ ಅವರು ಸದ್ಯ ಈಗ ರಾಹುಲ್ ಗಾಂಧಿ ಜೊತೆಗೆ ಖರ್ಗೆ ಅವರು ಅಲರ್ಟ್ ಆಗಿ ಈಗ ಮೀಟಿಂಗ್ ಅನ್ನ ಮಾಡಿ ಏನೇನು ಈಗ ಮುನಿಸಿದೆ, ಜೊತೆಗೆ ನಾನು ಈ ಖಾತೆ ನನಗೆ ಬೇಡ, ಅದೆಲ್ಲವನ್ನೂ ಕೂಡ ಅವರಿಗೆ ಸಮಾಧಾನ ಪಡಿಸೋದಕ್ಕೆ, ಅವರಿಗೆ ಅರ್ಥ ಮಾಡಿಸೋದಕ್ಕೆ ಈಗ ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ಖರ್ಗೆ. ಸದ್ಯ ಈ ಒಂದು ತಂತ್ರವನ್ನು ರೂಪಿಸ್ತಾ ಇದ್ದಾರೆ. 40 ನಿಮಿಷಗಳ ಕಾಲ ಹಿರಿಯ ನಾಯಕರ ಜೊತೆ ಸಭೆಯನ್ನ ನಿಗದಿ ಮಾಡಿ ಅವ್ರ ಜೊತೆ ಮಾತುಕತೆ ಆಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸಾಕಷ್ಟು ಗೊಂದಲಗಳಿರ್ತಾ ಇದ್ವು. ಯಾಕಂದ್ರೆ ಖಾತೆ ವಿಚಾರವಾಗಿ ಸೀನಿಯಾರಿಟಿ ಅನ್ನೋದು ಇದೆಯಲ್ಲ, ಆ ಸೀನಿಯಾರಿಟಿಗೋಸ್ಕರ ನೀವು ರೆಸ್ಪೆಕ್ಟ್ ಕೊಟ್ಟು ನಮಗೆ ನಾವು ಕೇಳಿದಂತಹ ಖಾತೆಗಳನ್ನ ಕೊಡಬೇಕು ಅನ್ನೋದು ಒಂದ್ ಕಡೆ ರಾಮಲಿಂಗರ್ ಅಂದ್ರೆ ಹಿರಿಯ ಯಾರು ಸಚಿವರ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ ಅವರ ಮಾತದು, ಅವರ ವಾದ ಕೂಡ ಅದು, ಅವರ ಜಿದ್ದು ಕೂಡ ಅದು. ಆದ್ರೆ ಇತ್ತ DKಶಿ ಅವರು ಕೊಟ್ಟಿರುವಂತಹ ಖಾತೆ ಹಂಚಿಕೆ ಮಾಡಿರೋದನ್ನ ಎಲ್ಲೋ ಒಂದ್ ಕಡೆ KJ ಜಾರ್ಜ್ ಆಗ್ಲಿ ಅಥವಾ ಮುನಿಯಪ್ಪರಾಗ್ಲಿ ಅಥವಾ ರಾಮಲಿಂಗಾರೆಡ್ಡಿ ಅವರಾಗ್ಲಿ ಅಸಮಾಧಾನವನ್ನು ಅವರು ಹಾಕ್ತಾ ಇದ್ದಾರೆ. ಇಲ್ಲ, ನಮಗೆ ಈ ಖಾತೆ ನಮಗೆ ಸರಿ ಅನ್ನಿಸ್ತಾ ಇಲ್ಲ, ನಮಗೆ ಬೇರೆ ಖಾತೆ ಕೊಡಿ ಅಂತ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಕೂಡ ನಮಗೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನು ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ. ಆದ್ರೂ ಕೂಡ ಕೊಡದೆ ನಿಮಗೆ ಇಷ್ಟ ಬಂದಿದ್ದ ಖಾತೆಯನ್ನ ಕೊಟ್ರೆ ನಾವು ಇಷ್ಟು ವರ್ಷ ಪಕ್ಷಕ್ಕೆ ಅಂತಾನೆ ದುಡ್ದಿದ್ದೇವೆ, ನಮ್ಗೆ ಏನ್ ಸಿಗುತ್ತೆ, ನಾವು ಕೇಳಿದಂತಹ ಖಾತೆ ಅಥವಾ ಹಿರಿಯರು ಯಾರಿಲ್ಲಿದ್ದಾರೆ ಅವರಿಗೆ ನೋಡ್ಕೊಂಡು ನೀವು ಖಾತೆಗಳನ್ನ ಕೊಡ್ಬೇಕಲ್ವಾ ಅನ್ನೋದು ಹಿರಿಯ ಸಚಿವರ ಒಂದು ಮನವಿ ಮತ್ತೆ ಒಂದು ಕೂಗು. ಸದ್ಯ DK ಶಿವಕುಮಾರ್ ಅವರು ನೂತನವಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರೂ ಅಧಿಕಾರಕ್ಕೆ ಇಳಿದಿದ್ದಾರೆ. ಅಧಿಕಾರಕ್ಕೆ ಇಳಿದಂತಹ ಕೆಲವೇ ಹೊತ್ತಿನಲ್ಲಿ ಅಂತಂದ್ರೆ ಕೆಲವೇ ದಿನಗಳಲ್ಲಿ ಅವರಿಗೆ ಒಂದು ಟಾಸ್ಕ್ ಎದುರಾಗುತ್ತೆ. ಅದುವೇ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡೋದು ಒಂದು ಟಾಸ್ಕ್ ಆಗಿತ್ತು. ಆಯ್ಕೆ ಆದ ನಂತರ ಸಚಿವರು ಎಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಯಾರು ನೆಕ್ಸ್ಟ್ ಏನೇನು ಖಾತೆಗಳನ್ನ ಪಡೆದುಕೊಳ್ಳಬೇಕು, ಯಾವ್ಯಾವ ಖಾತೆಗೆ ಇವರು ಕೆಲಸವನ್ನ ಮಾಡಬೇಕು ಅನ್ನೋ ವಿಚಾರವಾಗಿ ಬಂದಾಗ ಸಾಕಷ್ಟು ಗೊಂದಲಗಳು, ಸಾಕಷ್ಟು ತೊಂದರೆಗಳು ಆಗ್ತಾ ಇರೋದು, ಸಾಕಷ್ಟು ಮುನಿಸುಗಳು ಬರ್ತಾ ಇರೋದು ಇದರಿಂದ. ಹಾಗಾಗಿ ಇದಕ್ಕೆ ಹಿರಿಯರು ಅಂತ ಹೇಳಿ ಸಿದ್ದರಾಮಯ್ಯನವರಿದ್ದಾರೆ, ಅವರನ್ನ ನಾನು ಮಾತನಾಡಿಸ್ಬೇಕು, ಅವರನ್ನ ಕೇಳಬೇಕು, ಅವ್ರಿಗೆ ರಾಜಕೀಯದಲ್ಲಿ ಬಹಳ ಅನುಭವ ಇದೆ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಹತ್ರ ಹೋಗ್ತಾರೆ DK ಶಿವಕುಮಾರ್ ಅವರು. ಅಲ್ಲಿ ಮಾತುಕತೆಯನ್ನ ಮಾಡಿಕೊಂಡು ಬಂದರೂ ಕೂಡ ಈಗ ಮತ್ತೆ ಮುನಿಸು ದೂರುಗಳು ಮುಂದೆ ಆಗ್ತಾ ಇರೋದು.